ಸಣ್ಣ ಗ್ಯಾಪ್ ಇತ್ತು ನಾನು ನಟನೆ ಮಾಡಿರೋದಕ್ಕೆ. ಆ ಗ್ಯಾಪನ್ನು ನಂತರ ನಾನು ಈ ಪಾತ್ರವನ್ನು ಒಪ್ಕೊಂಡೆ. ಆ್ಯಕ್ಚುಲಿ ನಾನೇ ಬರೆದಂಥ ಕಾದಂಬರಿ ಇದು ತಮಟೆ. ಆ ಕಾದಂಬರಿನ ಇವರು ಮಾಡಬೇಕು ಅಂದಾಗ ಇವರು ಭಾಳಷ್ಟು ಜನ ಕಲಾವಿದರನ್ನ ಈ ಪಾತ್ರಕ್ಕೆ ಹುಡುಕಿ ಕೊನೆಗೆ ಇಲ್ಲ ಇದು ನೀವೇ ಮಾಡಿ ಅಂಥೇಳಿ ನನ್ನ ಮುಂದೆ ಹಾಕಿದಾಗ ನನಗೊಂದು ಧೈರ್ಯ ಇದ್ದಿದ್ದು ಏನಪ್ಪ ಅಂದರೆ ನಾನೇ ಬರೆದಂಥ ಪಾತ್ರ ಆಗಿರೋದ್ರಿಂದ ಆ ಪಾತ್ರದಲ್ಲಿ ನಾನು ಇನ್ವಾಲ್ವ್ ಆಗ್ಬೋದು ಅನ್ನೋಂಥ ಒಂದು ಧೈರ್ಯದಿಂದ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ಈ ನನ್ನ ಪಾತ್ರದ ಒಂದು ನಟನೆಗೆ ಮೂಲ ಪುರುಷ ನಮ್ಮ ನಿರ್ದೇಶಕ ಮತ್ತು ನನ್ನ ಪುತ್ರ ಮಯೂರ್ ಪಟೇಲ್. ಯಾಕಂದರೆ ನನ್ನ ಬಾಡಿ ಲ್ಯಾಂಗ್ವೇಜನ್ನ ಅದಕ್ಕೆ ಒಗ್ಗೂಡಿಸಿ ಆ ಪಾತ್ರಕ್ಕೆ ಪೂರಕವಾಗಿ ಮಾಡಿದ್ದಾರೆ. ಈಗ ಒಬ್ಬರು ಸಿನಿಮಾ ನೋಡಿದವ್ರು ಹೇಳ್ತಾ ಇದ್ದಾರೆ, ಬಿಗಿನಿಂಗ್ನಲ್ಲಿ ಏನು ಮಾಡಿದ್ದೀರಾ ಸರ್, ಎಲ್ಲೂ ಮಿಸ್ ಮಾಡಿದೆ ಕೊನೆಯವರೆಗೂ ಆ ಪಾತ್ರಕ್ಕೆ ನೀವು ಜೀವ ತುಂಬಿದ್ದೀರಾ. ನಿಜವಾಗ್ಲೂ ಈ ಸಲ ನಿಮ್ಗೆ ಅವಾರ್ಡ್ ಬಂದೇ ಬರಬೇಕು ಈ ಸಿನಿಮಾಗೆ, ನಿಮ್ಮ ನಟನೆಗೆ ಅಂತ ಹೇಳಿದರು. ಅದು ಒಬ್ಬ ನಟನಿಗೆ ಒಂದು ಪ್ರೋತ್ಸಾಹದಾಯಕವಾದಂಥ ಒಂದು ಮಾತು. ನಾನು ಹೆಚ್ಚು ಮಾತಾಡಲ್ಲ, ನನ್ನ ಹಾಡುಗಳು ನಿಮ್ಮನ್ನು ಕೇಳಿಸುತ್ತೆ. ವಿಶೇಷವಾಗಿ ಪದ್ಮಶ್ರೀ ಡಾಕ್ಟರ್ ಸಿದ್ಧಲಿಂಗ ಅವರ ಆ ಒಂದು ಗೀತೆ ಇಡೀ ಚಿತ್ರದ ಒಂದು ಕಥೆಯನ್ನು ಹೇಳುತ್ತೆ, ಉತ್ತರ ದಿಕ್ಕಿಗೆ ರಾಣಿಯೊಬ್ಬಳು. ಹಾಗಾಗಿ ಈ ಸಿನಿಮಾ ಎಲ್ಲರೂ ನೋಡಿ ಮೆಚ್ಚಿ ನಮಗೆ ಬೆಂತಟ್ಟಿದ್ರೆ ಇಂಥ ಹಲವಾರು ವಿಶೇಷವಾದ ಕಥೆಗಳನ್ನು ಮಾಡುವಂಥ ಧೈರ್ಯ ಆ ನಿರ್ಮಾಪಕರಿಗೂ ಬರುತ್ತೆ, ನಮಗೂ ಕಲಾವಿದರಿಗೂ ಬರುತ್ತೆ ಅಂತ ನಾನು ಅನ್ನಿಸ್ತೇನೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಇಲ್ಲಿವರೆಗೆ ನೀವೇನು ನಮಗೆ ಬೆಂತಟ್ಟಿ ಮಾಡ್ತಿದ್ದೀರಿ ಅದು ಸದಾ ಇರಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ನಾನು ಅಂದ್ಕೊಂಡೇ ಇರಲಿಲ್ಲ ತಮಟೆ ಸಿನಿಮಾ ಮಾಡಾದ್ಮೇಲೆ ಸಿನಿಮಾ ನೋಡಿ ಇಷ್ಟು ಒಳ್ಳೆ ಪ್ರಶಂಸೆ ಸಿಗತ್ತೆ ಅಂತ. ಒಂದು ಎಲ್ಲರೂ ಹೇಳಿದ್ದೇನು ಅಂದರೆ ಮೊದಲನೇ ಬಾರಿ ನೀವು ಮಾಡಿರುವಂಥ ಸಿನಿಮಾನೇನಾ ಇಲ್ಲ ಇದ್ರ ಮುಂಚೆ ನೀವು ಮಾಡಿದ್ರಾ ಅಂತ ಒಂದು ಕೆಲವು ಪ್ರಶ್ನೆ ಹಾಕಿದ್ರು. ಇಲ್ಲ, ನನ್ನ ಮೊದಲನೇ ಸಿನಿಮಾ ಇದು ಆ್ಯಸ್ ಎ ಡೈರೆಕ್ಟರ್. ಬಟ್ ಆದ್ರೂ ಏನಂದರೆ ಸುಮಾರು ಕಡೆ ಈ ಕಲಾವಿದರನ್ನ ಹುಡುಕೋದಾಗಿರಲಿ ಇದರಲ್ಲೆಲ್ಲ ನಾನು ತುಂಬ ಚೂಸಿಯಾಗಿ ಇಂತಿಂಥವರೇ ಬೇಕು ಅಂತ ನಾನು ಚೂಸ್ ಮಾಡಿದ್ದು. ಒಂದು ನಾವು ಕಲ್ತ್ಕೊಂಬಂದಿದ್ದು ಏನಂದರೆ ಒಬ್ಬ ನಾಯಕ ನಟ ಹಿಂಗೆ ನಿಂತಿದ್ದಾನೆ ಅಂದರೆ ಅವ್ರ ಸುತ್ತಮುತ್ತ ಇರೋರು ಅಷ್ಟೂ ಜನನೂ ಒಳ್ಳೆ ಕಲಾವಿದರು ನಾವು ಹಾಕ್ಕೊಂಡಾಗ ಮಾತ್ರ ಅವನೊಬ್ಬ ಒಳ್ಳೆ ನಾಯಕ ನಟ ಕಾಣೋದು. ಸೊ ಅದು ನಾವು ಈ ಸಿನಿಮಾದಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ವಿ. ಇವಾಗ ಮುನಿಯನ ಕ್ಯಾರೆಕ್ಟ್ರು ನಮ್ಮ ತಂದೆಯವ್ರು ಮಾಡಿದ್ದಾರೆ, ಅದಕ್ಕೆ ತುಂಬ ಚೆನ್ನಾಗಿ ಜೀವ ತುಂಬಿದ್ದಾರೆ. ಅವ್ರು ತಮಟೆ ಹೊಡೆಯೋದನ್ನು ಸುಮಾರು ಜನ ಕೇಳಿದ್ರು, ನಿಜವಾಗ್ಲೂ ನಿಮ್ಮ ತಂದೆಯವರು ತಮಟೆ ಹೊಡಿತಿದ್ರ ಮುಂಚೆ ಅಂತ. ಸೊ ಆ ಲೆವೆಲ್ಗೆ ಇನ್ ಡೆಪ್ತಾಗಿ ಅವರು ಇನ್ವಾಲ್ವ್ಮೆಂಟ್ ಆಗಿ ಮುನಿಯನ್ ಕ್ಯಾರೆಕ್ಟ್ರಿಗೆ ಜೀವ ತುಂಬಿದ್ದಾರೆ. ಅದೇ ಥರ ಮುನಿಯನ ತಾಯಿ ಕ್ಯಾರೆಕ್ಟ್ರು ನಮ್ಮ ಗುಬ್ಬಿಯಮ್ಮ ಮಾಡಿದ್ದಾರೆ, ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವರು ನಮ್ಮ ತಂದೆಯವ್ರಿಗಿಂತ 1-2 ವರ್ಷ ಏನೋ ಚಿಕ್ಕವರಿರ್ಬೋದು, ಬಟ್ ಅವರು ಅಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿ ಇವ್ರ ತಾಯಿ ಕ್ಯಾರೆಕ್ಟರ್ ಮಾಡಿರೋದು ಅದು ಇನ್ನೊಂದು ಪ್ಲಸ್ ಪಾಯಿಂಟು. ಅದ್ರ ಜೊತೆಗೆ ನಮ್ಮ ಗಿರೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರು ನಮ್ಮ ರಾಮಯ್ಯ ಸಾರಿಂದ ಹಿಡಿದು ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟ್ರಿಂದ ಹಿಡಿದು ದೊಡ್ಡ ಕ್ಯಾರೆಕ್ಟರ್ ಮಾಡಿರೋ ಎಲ್ಲರೂ ಅವರವರ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಸಿನಿಮಾ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ, ನೀವೆಲ್ಲರೂ ಅದಕ್ಕೆ ಅಪ್ರಿಷಿಯೇಟ್ ಮಾಡಿದ್ದೀರಾ. ಇನ್ನು ಮುಂದಕ್ಕೂ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ತಮ್ಮ ಮುಂದೆ ಥರ ಪ್ರಯತ್ನ ಮಾಡ್ತೀವಿ. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಕತೆ ಇಡೀ ನಮ್ಮ ಭಾರತ ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಕತೆ. ಜಾತೀಯತೆ ಆಗ್ಬೋದು, ಮತ್ತು ಅಮಾಯಕರನ್ನು, ಶೋಷಿತರನ್ನು ಶೋಷಣೆ ಮಾಡ್ತಾನೇ ಇರೋದು ಇದು ನಡೆದಿದೆ. ಅವರವ್ರ ಸ್ವಾರ್ಥಕ್ಕೆ ಏನೇನು ಬೇಕೋ ಆ ರೀತಿಯಾದಂಥ ಪದ್ಧತಿಗಳನ್ನು ಮತ್ತು ಆ ಊರಿನಲ್ಲಿ ಅಂಥವನ್ನೆಲ್ಲವನ್ನು ಅಳವಡಿಸ್ತಾರೆ. ಅವರನ್ನು ಶೋಷಣೆ ಮಾಡ್ತಾರೆ, ಅವ್ರನ್ನ ಶೋಷಣೆ ಮಾಡ್ತಾ ತಾವು ಬೆಳೀತಾರೆ, ಆದರೆ ಅವ್ರನ್ನೆಲ್ಲ ಕೆಳಗಡೆ ತಳ್ತಾನೆ ಇರ್ತಾರೆ. ಈ ಸಿನಿಮಾದಲ್ಲಿ ಒಂದು ಭಾಳ ಬ್ಯೂಟಿಫುಲ್ ವಿಷಯ ಏನಪ್ಪ ಅಂದರೆ, ಮುನಿಯನ ಕ್ಯಾರೆಕ್ಟರ್ ಮೇಲೆ ಆಗುವಂಥ ಎಲ್ಲ ರೀತಿಯ ಶೋಷಣೆಗಳನ್ನು ತೋರಿಸ್ಕೊಂಬಂದು ಮುಂದೇನು ಅನ್ನೋ ಒಂದು ಪ್ರಶ್ನೆ ಇಟ್ಟಿದ್ದಾರೆ. ಅದನ್ನು ಬಹುಶಃ ಅವರು ಹೇಳ್ತಾರೆ ಅಂದರೆ 2ನೇ ಪಾರ್ಟಲ್ಲಿ ಅದನ್ನೇನು ಅವ್ರು ಯಾವ ರೀತಿ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅದನ್ನು ಮಾಡಿದ್ರೆ ಇದಕ್ಕೊಂದು ಒಳ್ಳೆಯ ಇದು ಬರುತ್ತೆ ಅಂತ ನಾನು ಭಾವಿಸ್ತೇನೆ. ನೋಡೋಣ, ನನ್ನ ಒಂದು ಅನಿಸಿಕೆಯನ್ನು ನಿಮ್ಮ ಜೊತೆ ಹಂಚ್ಕೊಂಡು. ಹಾಗೇನಿಲ್ಲ, ನನ್ನ ಬಾಡಿ ಲ್ಯಾಂಗ್ವೇಜನ್ನು ಆ ಪಾತ್ರಕ್ಕೆ ಒಗ್ಗೂಡಿಸಿದಾರಲ್ಲ, ಅದು ಇಟ್ಸ್ ಗೋಸ್ ಟು ಮಯೂರ್. ಎಲ್ರಿಗೂ ನಮಸ್ಕಾರ.
ನಮ್ಮ ಮಯೂರ್ ಪಟೇಲ್ ಅವ್ರನ್ನ ಭಾಳ ವರ್ಷಗಳಿಂದ ನಾಯಕ ನಟನಾಗಿ ನೋಡಿ ಅವರ ಅಭಿನಯ ನನಗೆ ಭಾಳ ಇಷ್ಟ. ಆದರೆ ಅವರು ಇವಾಗ ಒಂದು ನಿರ್ದೇಶನ ಮಾಡೋದಕ್ಕೆ ಒಂದು ಆಯ್ಕೆ ಮಾಡ್ಕೊಂಡಿದ್ದ ಸಬ್ಜೆಕ್ಟ್ ಇದೆಯಲ್ಲ, ಅದು ಭಾಳ ಖುಷಿ ಕೊಡ್ತು. ತುಂಬ ಸೂಕ್ಷ್ಮವಾದ ವಿಚಾರಗಳನ್ನ ಇಲ್ಲಿ ಹೇಳಿದ್ದಾರೆ. ಜಾತಿ ಪದ್ಧತಿ ತಂದಿದ್ದಾರೆ, ಹಾಗೆ ಹಳ್ಳಿಗಳಲ್ಲಿ ನಡೆಯುವಂಥ ರಾಜಕೀಯ ವಿಚಾರಗಳು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ತಮಟೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅವನ ಜೀವನದಲ್ಲಿ ಹೇಗೆ ಸುತ್ತುವರಿಯುತ್ತೆ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ತಂದಿದ್ದಾರೆ. ತುಂಬ ಖುಷಿ ಕೊಡ್ತು. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮದನ್ ಪಟೇಲ್ ಸರ್ ಅವರ ಅಭಿನಯ ಜೀವಿಸಿದ್ದಾರೆ. ಅದರಲ್ಲಿ ಮುನಿಯನ ಪಾತ್ರನ ಅವರು ಹಾಗೆ ಜೀವಿಸಿದ್ದಾರೆ. ತುಂಬ ಖುಷಿ ಕೊಡ್ತು. ನೀವೆಲ್ಲರೂ ಸಿನಿಮಾ ನೋಡಿ. ನನ್ನ ಹೆಸರು ಗಿರೀಶ್ ಅಂತ ಹೇಳ್ಬಿಟ್ಟು, ರಂಗಭೂಮಿ ಕಲಾವಿದರು. ಈಗ ತಾನೇ ತಮಟೆ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡು ಬಂದ್ವಿ. ಮದನ್ ಪಟೇಲ್ ಅವರ ಕಾದಂಬರಿ ಆಧಾರಿತ ಸಿನಿಮಾ. ಮಯೂರ್ ಪಟೇಲ್ ಅವರ ಮೊದಲ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿಬಂದಿದೆ. ಇದರಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ಕೂಡ ನಾನು ಮಾಡಿದ್ದೀನಿ. ಕತೆ ಇಟ್ಸ್ ಅ ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ನಾನು ಅನ್ಕೋತೀನಿ. ಅಂದರೆ ವಾಸ್ತವದಲ್ಲಿ ಸಮಾಜದಲ್ಲಿ ಯಾವ ಥರದ ವ್ಯವಸ್ಥೆ ಇದೆ, ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಅಥವಾ ಶೈಕ್ಷಣಿಕವಾಗಿ ಆಗಿರ್ಬೋದು, ಅದ್ರದ್ದು ಒಂದು ಬಿಟ್ಟು ಕೂಡ ಇದೆ. ಇವೆಲ್ಲದರ ಮಧ್ಯೆ ವ್ಯವಸ್ಥೆ ಹೇಗೆ ಆಟ ಆಡುತ್ತೆ, ಒಬ್ಬ ದಲಿತರು ಆ ವಿಷಯನ ಇಟ್ಕೊಂಡು ತಮ್ಮ ಬೇಳೆಕಾಳುಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೋತಾರೆ, ಬೇರೆಯವರ ಜೀವನದ ಜೊತೆ ಹೇಗೆ ಆಟ ಆಡ್ತಾರೆ ಅನ್ನೋದನ್ನು ಭಾಳ ವಿಶೇಷವಾಗಿ ಚಿತ್ರಣ ಮಾಡಿದ್ದಾರೆ. ಅದರಲ್ಲಿ ಮುನಿಯನ ಪಾತ್ರದಲ್ಲಿ ನಮ್ಮ ಮದನ್ ಪಟೇಲ್ ಸರ್ ಅವರು ಭಾಳ 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 ವಿಶೇಷವಾಗಿ ಅಭಿನಯ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಈ ಮಟ್ಟಿಗೆ ಅವ್ರ ಪಾತ್ರ ಬರುತ್ತೆ ಅಂತ ಹೇಳಿ. ಇಟ್ಸ್ ಅ ಹಾರ್ಟ್ ಟಚಿಂಗ್ ಪಾತ್ರಗಳು ಮಾತ್ರ. ತುಂಬ ಚೆನ್ನಾಗಿ ಬಂದಿದೆ. ಈ ಥರದ ಸಿನಿಮಾಗಳು ಬೇಕು. ಇದು ಒಂಥರ ಕಮರ್ಷಿಯಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಂಟೆಂಟ್ ಮೆಸೇಜ್ ಓರಿಯೆಂಟೆಡ್ ಆದಂಥ ಸಿನಿಮಾ ಇದು. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಅಂದರೆ ಇವತ್ತಿನ ವಾಸ್ತವ ಏನಿದೆ ಅನ್ನೋದನ್ನು ಹೇಳಿದರೆ, ವ್ಯವಸ್ಥೆ ಏನಿದೆ ಅನ್ನೋದನ್ನು ಹೇಳಿದ್ದಾರೆ. ಇವತ್ತಿನ ವ್ಯವಸ್ಥೆ ಏನಿದೆ, ಯಾವ ಥರ ಇದೆ, ಎಲ್ಲ ತಮ್ಮ ಕೆಲಸಗಳು ತಮ್ಮ ಬೇಳೆಕಾಳುಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಬೇರೆಯವರ ಜೀವನದ ಜೊತೆ, ಬೇರೆಯವರ ಧರ್ಮದ ಜೊತೆ ಆಟ ಆಡುವಂಥದ್ದು ಇದೆಯಲ್ಲ, ಇದು ಭಾಳ ಶೋಚನೀಯ ವಿಷಯ. ಇದು ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿದ್ದಾರೆ. ಅದು ಕಾದಂಬರಿ ಆಧಾರಿತ, ಮದನ್ ಪಟೇಲ್ ಅವರು ಬರೆದಂಥ ಕಾದಂಬರಿ. ಆ ಕಾದಂಬರಿನ ಇಟ್ಕೊಂಡೇ ಈ ತಮಟೆ ಅನ್ನೋ ಒಂದು ಸಿನಿಮಾ ಮಾಡಿದ್ದಾರೆ. ತಮಟೆ ಅಂದರೆ ಆ ಹೆಸರೇ ಹೇಳೋ ಹಾಗೆ ಒಂದು ತಮಟೆ ಸುತ್ತ ನಡೆಯುವಂಥ ಈ ಒಂದು ಕತೆ. ಎಲ್ಲರೂ ಚಿತ್ರಮಂದಿರಕ್ಕೆ ನೋಡಿ. ಚೆನ್ನಾಗಿ ಬಂದಿದೆ ಸಿನಿಮಾ. ನೀವೆಲ್ಲರೂ ನೋಡಿ ಹಾರೈಸಬೇಕು. ಫಸ್ಟ್ ಟೈಮ್ ನಮ್ಮ ಮಯೂರ್ ಪಟೇಲ್ ಅವರು ನಿರ್ದೇಶನ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸಹ ಕಲಾವಿದರು, ಅಲ್ಲೇ ಲೋಕಲ್ ಕಲಾವಿದರನ್ನ ಬಳಸ್ಕೊಂಡು ಮಾಡಿದಂಥ ಚಿತ್ರ. ತಮಟೆ ಕನ್ನಡದಲ್ಲಿ ಇತ್ತೀಚೆಗೆ ಬರ್ತಾ ಇರತಕ್ಕಂಥ ಅನೇಕ ಹೊಸ ಪ್ರಯೋಗಗಳ ನಡುವೆ ಒಂದು ಬಹಳ ಗಂಭೀರವಾದ ಸಾಮಾಜಿಕ ಸಮಸ್ಯೆಯೊಂದನ್ನು ಇಟ್ಕೊಂಡು ಮಯೂರ್ ಪಟೇಲ್ ಅವರು ಚೊಚ್ಚಲ ನಿರ್ದೇಶನದಲ್ಲಿ ಮದನ್ ಪಟೇಲ್ ಅವರ ಅಭಿನಯದಲ್ಲಿ ಕನ್ನಡಕ್ಕೆ ಒಂದು ಅತ್ಯುತ್ತಮವಾದ ಹೊಸ ಚಿಂತನೆಯ ಸಿನಿಮಾವನ್ನು ಕೊಟ್ಟಿದ್ದಾರೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಬಹುದೊಡ್ಡ ಸಾಮಾಜಿಕ ಸಮಸ್ಯೆಯೊಂದನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಈ ಸಾಮಾಜಿಕ ಸಮಸ್ಯೆ ಎಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆ ಅಸಹಾಯಕರನ್ನು ಬಲಿ ತೆಗೆದುಕೊಳ್ತದೆ ಅಂತ ಅನ್ನೋದಕ್ಕೆ ಸಾಕ್ಷಿ. ನ್ಯಾಯಾಂಗ ವ್ಯವಸ್ಥೆಯಿಂದ ಹಿಡಿದು, ರಾಜಕೀಯ ವ್ಯವಸ್ಥೆಯಿಂದ ಹಿಡಿದು, ಸಾಮಾಜಿಕವಾಗಿ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವರ ಬದುಕು ಹೇಗೆ ಮೂರಾಬಟ್ಟೆಯಾಗ್ತದೆ ಅಂತ ಅನ್ನೋದನ್ನು ತುಂಬ ಪರಿಣಾಮಕಾರಿಯಾಗಿ ಮನಮುಟ್ಟುವಂತೆ ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ನಿರ್ದೇಶಕರಾದ ಮಯೂರ್ ಪಟೇಲ್ ಅವರು, ನನಗೆ ಅನ್ನಿಸ್ತದೆ ಕನ್ನಡಕ್ಕೆ ಒಬ್ಬ ಹೊಸ ಚಿಂತನೆಯ ನಿರ್ದೇಶಕ ಬಂದಿದ್ದಾರೆ ಅಂತೇಳಿ ಅನ್ನಿಸ್ತದೆ. ಅವ್ರಿಗೆ ಎಲ್ಲ ರೀತಿಯ ಶುಭ ಆಗಲಿ ಮುಂದೆ ಅಂಥೇಳಿ ನಾನು ಹಾರೈಸ್ತೇನೆ. ತಮಟೆ ನಾವು ಈಗ ತಾನೇ ನೋಡ್ಕೊಂಬಂದ್ವಿ. ಮಯೂರ್ ಪಟೇಲ್ ಅವರು ತಮ್ಮ ನಿರ್ದೇಶನದಲ್ಲಿ ಗೆದ್ದಿದ್ದಾರೆ. ಆಮೇಲೆ ಒಂದು ವಾದ್ಯ ನುಡಿಸೋರ ಹಿಂದೆ ಎಷ್ಟು ಕಷ್ಟ ಇರುತ್ತೆ, ಆಮೇಲೆ ಅದರಿಂದ ಎಷ್ಟು ನೋವಿರುತ್ತೆ ಅನ್ನೋದು ನಮಗೆ ಯಾವತ್ತೂ ಗೊತ್ತಾಗಲ್ಲ.
ನಾವು ಆ್ಯಕ್ಚುಲಿ ಈ ಸಿನಿಮಾಯಿಂದ ನೋಡಿದ್ರೆ ಎಷ್ಟು ಇಂಟೆನ್ಸಿಟಿ ಇದೆ ಅದರಲ್ಲಿ, ಆಮೇಲೆ ಎಷ್ಟು ಇಶ್ಯೂಸ್ ಇರುತ್ತೆ ಅವ್ರ ಹಿಂದೆ ಅನ್ನೋದಂತ ತಿಳ್ಕೊಂಡ್ವಿ ಇವತ್ತು. ಮದನ್ ಪಟೇಲ್ ಅವರು ನಿಜವಾಗ್ಲೂ ಅವ್ರನ್ನ ಎದುರುಗಡೆ ನೋಡೋಕ್ಕೂ ಮತ್ತು ಆ ಪಾತ್ರದಲ್ಲಿ ನೋಡೋಕ್ಕೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಅವರು. ತಾವು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮದನ್ ಸರ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಮತ್ತು ಸುರೇಶ್ ಏನಿಲ್ಲ, ಎಲ್ರಿಗೂ ನಮಸ್ತೆ. ಈಗೊಂದು ಸಿನಿಮಾ ನೋಡ್ಕೊಂಡ್ಬಿಟ್ಟು ತಮಟೆ, ತಂದೆ ಮಗನಿಂದ ಟೋಟಲ್ ಪ್ಯಾಕೇಜ್, ಫುಲ್ ಪ್ಯಾಕೇಜ್ ಇರುವಂಥ ಒಂದು ಸಿನಿಮಾ. ಅಂದರೆ ಈ ಹೇಳ್ಕೊಟ್ಟು ಅನ್ನ ತಿನ್ನಿಸಿ ಬದುಕನ್ನು ಕಲಿಸ್ಕೊಟ್ಟ ತಂದೆಗೆ ಆ್ಯಕ್ಷನ್ ಕಟ್ ಹೇಳಿರುವಂಥ ಮಗ ಈಗ. ಸೊ ತಂದೆ ಮಕ್ಕಳು, ಮಗ ಡೈರೆಕ್ಷನ್, ತಂದೆ ಆ್ಯಕ್ಟಿಂಗ್, ಸೊ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಈಗ ವಿಶ್ವಣ್ಣ ಹೇಳಿದಾಗೆ ಆ್ಯಕ್ಚುಲಿ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಅಸಹಾಯಕರು ಯಾರಿದ್ದಾರೋ ಅವರಿಗೆ ಆಗುವಂಥ ನೋವುಗಳು ಎಷ್ಟಿರುತ್ತೆ. ಆ ಒಂದು ತಮಟೆ ಧ್ವನಿ ನಮಗೆ ಕುಣಿಸುತ್ತೆ, ಆದರೆ ಅದನ್ನು ಬಡಿದ್ರೆ ಮಾತ್ರ ಅವ್ರು ಹೊಟ್ಟೆ ತಣಿಸುತ್ತೆ. ಸೊ ಹಾಗಾಗಿ ಸೊ ಈ ಒಂದು ಇಡೀ ಒಂದು ಬದುಕನ್ನು, ಒಂದು ವರ್ಗದ ಬದುಕನ್ನು ಅವ್ರು ಏನು ಬದುಕ್ತಾ ಇದ್ದಾರೆ, ಎಷ್ಟು ನೊಂದಿದ್ದಾರೆ, ಸೊ ಅದರಿಂದ ಏನೇನು ಕಳ್ಕೊತಾರೆ ಅನ್ನೋದನ್ನು ಅಚ್ಚುಕಟ್ಟಾಗಿ ಮಯೂರ್ ಪಟೇಲ್ ಸರ್ ತುಂಬ ಚೆನ್ನಾಗಿ ಚೊಚ್ಚಲ ನಿರ್ದೇಶನದಲ್ಲೇ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಭಾವನಾತ್ಮಕವಾದ ಕೆಲವೊಂದು ಸಂದರ್ಭಗಳನ್ನ ನಾವು ನೋಡ್ತೀವಿ ಅದರಲ್ಲಿ. ಸೊ ಟೋಟಲಿ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಅದ್ಭುತವಾದಂಥ ಸಿನಿಮಾ ಇದು. ಸೊ ತಂದೆ ಮಗನ ಸಿನಿಮಾ, ಸೊ ನಮ್ಮ ಕನ್ನಡದ ಸಿನಿಮಾ, ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಬಟ್ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಶಿವಣ್ಣ ಹೇಳಿದ್ರು. ನಮ್ಮ ಆತ್ಮೀಯ ಸ್ನೇಹಿತರು ಮಯೂರನ ನಿರ್ದೇಶನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅವರ ತಂದೆಯವರು ಕೂಡ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಸಿನಿಮಾ. ದಯವಿಟ್ಟು ಈ ಸಿನಿಮಾನ ಎಲ್ಲರೂ ನೋಡಿ, ಸಪೋರ್ಟ್ ಮಾಡಿ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಹೈಟಿಗೆ ಹೆಂಗೆ ಬರ್ಬೇಕು ಗೊತ್ತಾ, ಒಳ್ಳೆಯದಾಗಲಿ. ಸಿನಿಮಾ ನೋಡಿ ಸ್ವಲ್ಪ ಸೆಂಟಿಮೆಂಟ್ಗೆ ಹೋಗ್ಬಿಟ್ಟಿದ್ವಿ, ಹಾಗಾಗಿ ಇವ್ರಿಗೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಸಿನಿಮಾ ಸ್ವಲ್ಪ ಗ್ರಾಮೀಣ ಪ್ರದೇಶದವ್ರಿಗೆ ಜಾಸ್ತಿ ಟಚ್ ಆಗುತ್ತೆ. ಹಾಗಾಗಿ ಒಳ್ಳೆಯದಾಗಲಿ ಸಿನಿಮಾ. ತಮಟೆ ಅದರ ಕಥೆಯೇ ಒಂದು ಅದ್ಭುತವಾದಂಥ ಒಂದು ಸಾಮಾಜಿಕ ಚಿತ್ರಣ. ತಮಟೆ ಅನ್ನೋದು ಇಲ್ಲೊಂದು ರೂಪಕ ಕೂಡ. ಪ್ರಾಚೀನವಾದಂಥ ತಳ ಸಮುದಾಯಗಳು ತಮಟೆಯ ಮೂಲಕ ಹೇಗೆ ಬದುಕ್ತಾ ಇದ್ರು ಅನ್ನೋದು ಒಂದು ಕಡೆ ಹೇಳಿದ್ರೆ, ತಮಟೆಯನ್ನು ಬಳಸ್ಕೊಂಡು ಹೇಗೆ ರಾಜಕೀಯ ಶಕ್ತಿಗಳು, ಸಾಮಾಜಿಕ ಶಕ್ತಿಗಳು, ಸಾಂಸ್ಕೃತಿಕ ಶಕ್ತಿಗಳು ಹೇಗೆ ಅದರ ವಿರುದ್ಧ ಬೇರೆ ಬೇರೆ ರೀತಿಗಳಲ್ಲಿ ಸೆಟ್ಟು ನಿಲ್ಲುತ್ತೆ ಅನ್ನೋದರ ಒಂದು ಭವ್ಯವಾದ ರೂಪಕವನ್ನು ತಮಟೆ ಅದರ ವಸ್ತುವೇ ಆ ರೀತಿ ಚಿತ್ರಿಸುತ್ತೆ. ಇಲ್ಲಿಗೆ ಇದರಲ್ಲಿ ಬಳಸಿರುವಂಥ ತಮಟೆ ವಾದ್ಯ ಇದೆಯಲ್ಲ, ಅದು ನಮ್ಮ ಪ್ರಾಚೀನವಾದ ವಾದ್ಯ, ನಮ್ಮ ತಳವರ್ಗದವರ ವಾದ್ಯ. ಅದು ಆ ವಾದ್ಯದ ಮೂಲಕವೇ ಇಡೀ ಚಿತ್ರ ಕೇಂದ್ರ ಭೂಮಿಕೆಯನ್ನು ನಿಂತ್ಕೊಳ್ಳುತ್ತೆ. ನಮ್ಮ ಚಿತ್ರದ ನಾಯಕರಾದಂಥ ಮದನ್ ಪಟೇಲ್ ಭವ್ಯವಾಗಿ ಅದರ ಅವರ ನಟನೆ ಹೊರಹೊಮ್ಮಿದೆ. ಒಬ್ಬ ತಳವರ್ಗದ ತಮಟೆ ಬಾರಿಸೋ ಒಬ್ಬ ವ್ಯಕ್ತಿ ಹೇಗಿರ್ತಾನೆ, ಆತ ಹೇಗೆ ಯಾವ ಹಿನ್ನೆಲೆಯಲ್ಲಿ ಬದುಕ್ತಾನೆ, ಅದರ ಹಿನ್ನೆಲೆಯನ್ನು ಇಡೀ ಚಿತ್ರ ನಮಗೆ ಕಣ್ಣಿಗೆ ಕಟ್ಟೋ ಹಾಗೆ ಅದು ಚಿತ್ರಿಸಿರೋದು. ಇದ್ರ ಜೊತೆಗೆ ಅಲ್ಲಿನ ಬೇರೆ ಬೇರೆ ಪಾತ್ರಗಳು ಕೂಡ ಬಹಳ ಪೂರಕವಾಗಿವೆ. ಇಂಥ ಒಂದು ತಮಟೆ ಚಿತ್ರದ ಆ ಕೊನೆಯ ದೃಶ್ಯ ಏನಿದೆಯೋ, ಆ ಕೊನೆಯ ದೃಶ್ಯ ನೋಡಿದ ತಕ್ಷಣವೇ ನಮ್ಮ ಮನಸ್ಸಿಗೆ ಒಂದು ವಿಷಾದದ ಗಾಥೆ ಹೊರಹೊಮ್ಮುತ್ತದೆ. ಇಂಥ ಒಂದು ಅದ್ಭುತವಾದಂಥ ಒಂದು ಚಿತ್ರಣ ಅವರ ಮದನ್ ಪಟೇಲ್ ಅವರ ಸುಪುತ್ರರಾದ ಮಯೂರ್ ಪಟೇಲ್ ನಿರ್ದೇಶನ ಮಾಡಿದ್ದಾರೆ. ಇಲ್ಲಿ ಬಂದಿರುವ ನಿರ್ದೇಶನದ ಸೂಕ್ಷ್ಮತೆಗಳನ್ನು ನೋಡಿದ್ರೆ ಅಲ್ಲಿ ಹಳ್ಳಿ ಚಿತ್ರಣ, ಅಲ್ಲಿ ಮುರುಕು ಗೋಡೆಗಳು, ಅಲ್ಲಿರ್ತಕ್ಕಂಥ ಊಟ ಉಪಚಾರಗಳು, ಅಲ್ಲಿರೋ ಬಡತನ, ಈ ಬಡತನದೊಬ್ಬ ತಮಟೆ ಬಾರಿಸುವ ಮುನಿಯನ ಮೂಲಕ ಒಂದು ರಾಜಕೀಯ ಕ್ಷಾವೀಕರಣವೂ ಇದೆ ಮತ್ತು ಸಾಮಾಜಿಕ ಸಂಗತಿಗಳನ್ನು ಮುನಿಯನ ಮೂಲಕ ಹೇಳುವ ಯತ್ನವನ್ನು ಮಾಡಿದ್ದಾರೆ. ಒಟ್ಟಾಗಿ ಕಥೆ, ನಟನೆ, ಅಭಿನಯ, ಅದಕ್ಕೆ ಬಳಸಿರುವಂಥ ಸಂಗೀತ, ಹಿನ್ನೆಲೆಯ ಗಾಯನ ಬಹಳ ಚೆನ್ನಾಗಿದೆ. ಅದು ಆಯಾ ಸನ್ನಿವೇಶಕ್ಕೆ ಅನುಗುಣವಾಗಿ ಇಂಥ ಒಂದು ಚಿತ್ರ ಇವತ್ತಿನ ಭಾರತದ ಒಟ್ಟು ಹಳ್ಳಿಗಾಡಿನ ಸಂದರ್ಭವನ್ನು ಅದು ಪ್ರತಿಮೆಯಾಗಿ ಹೇಳ್ತದೆ. ಹಾಗಾಗಿ ಇದೊಂದು ಅಪೂರ್ವವಾದ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗೋಲ್ಲ. ಮದನ್ ಪಟೇಲ್ ಅವರ ಅಭಿನಯಕ್ಕೆ ನಾನು ಶರಣು ಹೇಳಬೇಕು. ಮಯೂರ್ ಅವರ ನಿರ್ದೇಶನ ಅತ್ಯಮೋಘವಾಗಿದೆ, ತುಂಬ ಚೆನ್ನಾಗಿ ಅವರು ನಿರ್ದೇಶನ ಮಾಡಿದ್ದಾರೆ. ಇದಕ್ಕೆ
ನಮ್ಮ ಜನ ಈ ಚಿತ್ರ ನೋಡುವ ಮೂಲಕ ನಮ್ಮ ಒಟ್ಟು ಸಾಮಾಜಿಕ ವಿಕೇಂದ್ರೀಕರಣ ಸ್ಥಿತಿ ಮತ್ತು ಸಾಮಾಜಿಕ ಸಂಕಟಗಳು ಹೇಗಿವೆ ಅನ್ನೋದನ್ನು ತಿಳಿಯೋಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ, ನೀವು ಕೂಡ ಈ ತಮಟೆ ಚಿತ್ರವನ್ನು ನೋಡಿ. ನಮಸ್ಕಾರ ಸ್ನೇಹಿತರೆ. ಸಿನಿಮಾ ಮೂಲತಃ ಮನರಂಜನಾ ಮಾಧ್ಯಮಕ್ಕೆ ಸೇರಿದ್ದು. ಆದರೆ ಮನರಂಜನಾ ಮಾಧ್ಯಮ ಕೇವಲ ಮನರಂಜನಾ ಮಾಧ್ಯಮ ಆಗಿರಬಾರ್ದು ಅನ್ನುವಂಥದ್ದು ಯಾವತ್ತಿನ ಒಂದು ಸಾಮಾಜಿಕವಾದಂಥ ಒತ್ತಾಸೆ. ಹೀಗಿರುವಾಗ ಅಂತಹ ಸಿನಿಮಾ ಕೇವಲ ಮನರಂಜನೆಗೆ ಸೀಮಿತವಾದರೆ ಅದನ್ನು ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಅನೇಕ ಸಾಮಾಜಿಕ ಸಂಕಷ್ಟಗಳು, ಆರ್ಥಿಕ ಸಂಕಷ್ಟಗಳು ಇರುವಂತಹ ದೇಶದ ಒಳಗಡೆ ಇಂತಹ ಸಿನಿಮಾ ಒಂದು ದೊಡ್ಡ ಸಾಮಾಜಿಕವಾದಂತಹ ಜವಾಬ್ದಾರಿಯನ್ನು ಕೂಡ ಹೊರಬೇಕಾಗ್ತದೆ. ಆ ನೆಲೆ ಒಳಗಡೆ ತಮಟೆ ಅನ್ನುವಂತಹ ಒಂದು ಸಿನಿಮಾ ಇವತ್ತು ಅಪರೂಪದ ಒಂದು ಸಿನಿಮಾವಾಗಿ ಮೂಡಿಬಂದಿರೋದು ಭಾಳ ಸಂತೋಷಕರವಾದಂಥ ಸಂಗತಿ. ಯಾವುದೇ ಒಂದು ಸಿನಿಮಾ ತಾನು ಪ್ರದರ್ಶನದ ಅವಧಿ ಮುಗಿದ ಮೇಲೆ ಕೂಡ ನಮ್ಮ ಜೊತೆ ಮಾತಾಡ್ತಾ ಇರಬೇಕು. ಹಾಗೆ ಯಾವ ಸಿನಿಮಾ ತನ್ನ ಅವಧಿಯ ನಂತರದಲ್ಲಿ ಕೂಡ ನಮ್ಮ ಜೊತೆ ಮಾತಾಡ್ತಾ ಇರ್ತದೋ ಅದು ಭಾಳ ಉತ್ತಮವಾದಂಥ ಸಿನಿಮಾ ಅಂತೇಳಿ ಅನೇಕರು ಭಾವಿಸಿರುವಂಥದ್ದು ಉಂಟು. ಆ ಥರದಲ್ಲಿ ತಮಟೆ ಅನ್ನುವಂಥದ್ದು ಭಾರತದ ಕೇವಲ ದಲಿತ ಸಂಸ್ಕೃತಿನಷ್ಟೇ ಒಂದು ರೂಪಕವನ್ನಾಗಿ ಕಟ್ಟಿಕೊಡೋದಿಲ್ಲ. ಅಷ್ಟೇ ಅಲ್ಲದೆ ಅದರ ಜೊತೆಗೆ ಬಡವರ ಸಂಸ್ಕೃತಿಯನ್ನು ಕೂಡ ಇದು ರೂಪಕವನ್ನಾಗಿ ಕಟ್ಟಿಕೊಡುತ್ತೆ. ಈ ಬಡತನಕ್ಕೂ ಮತ್ತು ಸಾಮಾಜಿಕ ಹಿಂದುಳಿದಿರೋದಕ್ಕೂ ಭಾಳ ನಿಕಟವಾದಂಥ ಸಂಬಂಧ ಇದೆ. ಬಡವರು ಯಾವುದೇ ಸಮುದಾಯದವರು ಆಗಿರ್ಬೋದು, ಅಲ್ಲಿ ಶೋಷಣೆ ಇದ್ದೇ ಇರುತ್ತೆ. ಆದರೆ ಅಂತಹ ಬಡವರು ದಲಿತರು ಆಗಿದ್ದಾಗ ಅಲ್ಲಿರುವಂತಹ ಶೋಷಣೆ ಬಹಳ ತೀವ್ರ ಸ್ವರೂಪವನ್ನು ಪಡೆದಿರ್ತದೆ. ಆ ನೆಲೆ ಒಳಗಡೆ ಭಾರತದ ಒಳಗಡೆ ಇರುವಂತಹ ದಲಿತರು ಆರ್ಥಿಕವಾಗಿ ಶೋಷಣೆಗೆ ಒಳಗಾಗಿರೋದು ಉಂಟು, ಸಾಮಾಜಿಕವಾಗಿ ಶೋಷಣೆಗೆ ಒಳಗಾಗಿರುವಂಥದ್ದು ಉಂಟು. ಅದರ ಹಿನ್ನೆಲೆ ಒಳಗಡೆ ದಲಿತರ ಸಂಖ್ಯಾ ಪ್ರಮಾಣ ಏನಿದೆಯಲ್ಲ ಆ ಪ್ರಮಾಣಕ್ಕಿಂತ ಕಡಿಮೆ ಆಸ್ತಿ ಅವರಲ್ಲಿ ಇರುವಂಥದ್ದು. ಇದಕ್ಕೆ ಕಾರಣ ಏನಂತಂದರೆ ಅವರನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ಥರದಲ್ಲೂ ಕೂಡ ಶೋಷಣೆ ಮಾಡ್ತಾ ಬಂದಿರುವಂಥದ್ದೇ ಆಗಿದೆ. ಹೀಗಾಗಿ ಇಂತಹ ಒಂದು ವಸ್ತುವನ್ನು ಇಟ್ಕೊಂಡಿರುವಂಥ ಈ ತಮಟೆ ಅನ್ನುವಂಥ ಈ ಸಿನಿಮಾ ಇದೆಯಲ್ಲ, ಇದು ಭಾರತದ ಸಾಮಾಜಿಕ ಜಗತ್ತನ್ನು ಸಾವಿರಾರು ವರ್ಷಗಳ ಹಿನ್ನೆಲೆ ಒಳಗಡೆ ನಮಗೆ ನಿರೂಪಿಸಿ ತೋರಿಸುವಂಥದ್ದು ಅಷ್ಟೇ ಅಲ್ಲದೆ ಈ ಕಾಲಕ್ಕೂ ಕೂಡ ಭಾರತದ ಈ ಸಾಮಾಜಿಕ ಜಗತ್ತಿನ ಒಳಗಡೆ ದಲಿತ ಸಮುದಾಯ ಹೇಗೆ ಇವತ್ತಿಗೂ ಕೂಡ ಬದುಕ್ತಾ ಇದೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪರಿಸರಗಳಲ್ಲಿ ಹೇಗೆ ಬದುಕ್ತಾ ಇದೆ ಅನ್ನುವಂಥದ್ದನ್ನ ಈ ಸಿನಿಮಾ ಭಾಳ ಮಾರ್ಮಿಕವಾಗಿ ತೋರಿಸುತ್ತೆ. ಈ ಹಿನ್ನೆಲೆ ಒಳಗಡೆ ತಮಟೆ ಅನ್ನುವಂಥದ್ದು ಒಂದು ರೂಪಕ ಆಗಿದೆ. ಅದು ದಲಿತ ಸಂಸ್ಕೃತಿಯನ್ನು ಬಿಂಬಿಸ್ತದೆ, ಬಡವರ ಸಂಸ್ಕೃತಿಯನ್ನು ಬಿಂಬಿಸ್ತದೆ. ಹಾಗಾಗಿ ಇದು ಸಿನಿಮಾ ಮುಗಿದ ಮೇಲೆ ಕೂಡ ನಮ್ಮ ಜೊತೆಗೆ ಮಾತಾಡ್ತದೆ. ಇದು ಈ ನೆಲೆ ಒಳಗಡೆ ಮನೋರಂಜನೆಯನ್ನು ಮೀರಿ ಸಾಮಾಜಿಕ ಚಿಂತನೆಯ ಮಟ್ಟಕ್ಕೆ ನಮ್ಮನ್ನು ಆಕರ್ಷಿಸುತ್ತೆ. ಇಂತಹ ಸಿನಿಮಾವನ್ನು ಕರ್ನಾಟಕದ ಜನ ನೋಡೋದ್ರ ಮೂಲಕವಾಗಿ ತಾವು ಕೂಡ ತಮ್ಮ ಸಾಮಾಜಿಕ ಚಿಂತನೆಯ ದಾರಿ ಒಳಗಡೆ ತಾವು ಕೂಡ ಬರುವಂಥದ್ದು ಈಗಿನ ಕಾಲದ ಅಗತ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ನೆಲೆ ಒಳಗಡೆ ಇದರ ನಿರ್ದೇಶನ ಆಗಲಿ, ಇಲ್ಲಿಯ ಅಭಿನಯ ಆಗಲಿ, ಇಲ್ಲಿಯ ಸನ್ನಿವೇಶ ನಿರ್ಮಾಣ ಆಗಲಿ, ಇಲ್ಲಿಯ ಪಾತ್ರ ಪೋಷಣೆ ಆಗಲಿ ಎಲ್ಲೂ ಕೂಡ ಭಾಳ ಚೆನ್ನಾಗಿ ಬಂದಿದೆ. ಕಲಾವಿದರು ಭಾಳ ಚೆನ್ನಾಗಿ ನಡೆಸಿದರೆ, ಇಲ್ಲಿಯ ಸನ್ನಿವೇಶಗಳ ನಿರ್ಮಾಣಗಳು ಭಾಳ ಚೆನ್ನಾಗಿದೆ. ಒಟ್ಟಾರೆ ಇಲ್ಲಿಯ ಸಿನಿಮಾ, ಇದರ ಒಳಗಡೆ ಇರೋ ಹಾಡು, ಇಲ್ಲಿರುವ ಸಂಗೀತ ಎಲ್ಲವೂ ಕೂಡ ಭಾಳ ಚೆನ್ನಾಗಿದೆ, ಆಕರ್ಷಣೆ ಮಾಡ್ತದೆ. ಆ ನೆಲೆ ಒಳಗಡೆ ಸಿನಿಮಾ ತಾನು ಮುಗಿದ ಮೇಲೆ ಕೂಡ ನಮ್ಮ ಜೊತೆಗೆ ಮಾತಾಡುತ್ತೆ. ಆ ನೆಲೆ ಒಳಗಡೆ ಯಶಸ್ವಿಯಾಗಿದೆ ಅನ್ನೋಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ತಮಟೆ ಮೂವಿ ನೇಮ್ ತುಂಬ ಚೆನ್ನಾಗಿದೆ. ನಾನು ಫಸ್ಟು ನೋಡ್ತಾ ಇದ್ದಂಗೆ ತಮಟೆ ಅಂತ DOP ಅವರು ವೆಸ್ಲಿ ಬ್ರೌನ್ ನನ್ನ ತುಂಬ ಕ್ಲೋಸ್ ಫ್ರೆಂಡು, ಅವ್ರ ಹತ್ರ ಹೇಳ್ತಾ ಇದ್ದೆ ಇದು ಎಲ್ಲರಿಗೂ ಕನೆಕ್ಟ್ ಆಗುತ್ತಾ ಸರ್ ಈ ಸ್ಟೋರಿ ಹೆಂಗೆ ಅಂತ. ಬಟ್ ಫಿಲಿಮ್ ನೋಡ್ತಾ ಗೊತ್ತಾಯಿತು ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಒಂದು ವಿಶೇಷತೆ, ಅವನಿಗೆ ಆದ ಮುಖ್ಯತ್ವ ಇದ್ದೇ ಇರುತ್ತೆ. ಅದನ್ನು ಕಳ್ಕೊಂಡ್ರೆ ಅವನು ಎಷ್ಟು ಕಷ್ಟಪಡ್ತಾನೆ, ಹೇಗಾಗತ್ತೆ ಆ ಫೀಲಿಂಗು ಎಲ್ಲರಿಗೂ ಟಚ್ ಆಗಂಗೆ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮದನ್ ಪಟೇಲ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಡೈರೆಕ್ಷನ್ ಚೆನ್ನಾಗಿದೆಯಾ, ಆ್ಯಕ್ಟಿಂಗ್ ಚೆನ್ನಾಗಿದೆಯಾ ಅನ್ನೋದನ್ನು ಜಡ್ಜ್ ಮಾಡಬೇಕಂದ್ರೆ ನೀವೆಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಬೇಕು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಅಂತ ಕಾಕೋಡ್ ರಾಮಯ್ಯ, ಇದು ರಾಸನ್ ಪಾತ್ರ ಮಾಡಿದ್ದೇನೆ. ನಾನು ಸುಮಾರು 78ರಿಂದ ಚಿತ್ರರಂಗದಲ್ಲಿದ್ದೀನಿ. ನನ್ನ ವರ್ಷ 3 ವರ್ಷದಿಂದ ಅಲ್ಲೇ ಇದ್ದೀನಿ. ನನಗೆ ಭಾಳ ಒಳ್ಳೆ ಪಾತ್ರ ಸಿಕ್ಕಿದೆ ಇದರಲ್ಲಿ.
ನಾನು ಮೊದಲಿಂದಲೂ ಕಾರ್ಮಿಕರ ಸಂಘಟನೆಯಲ್ಲಿ ಇದಾಗಿರೋದ್ರಿಂದ ಒಂದು ಸ್ವಲ್ಪ ಎಮೋಷನಲ್ಲಿ ಮಾಡಿದ್ದೇನೆ. ಈ ಚಿತ್ರಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ ಶ್ರೀಮಾನ್ ಮದನ್ ಪಟೇಲ್ ಅವ್ರಿಗೂ ಹಾಗೂ ಇವ್ರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು ಸರ್. ಈಗ ತಾನೇ ಟಮಟೆ ಸಿನಿಮಾ ನೋಡಿದೆ. ನಮ್ಮ ಮಯೂರ್ ಪಟೇಲ್ ಅವರ ಮೊದಲನೇ ಡೈರೆಕ್ಷನ್. ನಮ್ಮ ಮಯೂರ್ ಪಟೇಲ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಡೆಬ್ಯೂ ಡೈರೆಕ್ಷನ್. ಎಫರ್ಟ್ ಹಾಕಿದ್ದಾರೆ. ಆಮೇಲೆ ಮಾಡಿರುವಂಥ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಾಗಲಿ ಕೆಲಸ ತೆಗೆಸಿದ್ದಾರೆ. ಆ್ಯಸ್ ಎ ಡೈರೆಕ್ಟರ್ ಗೊತ್ತು ಅದು ಎಷ್ಟು ಕಷ್ಟವಾದ ಕೆಲಸ, ಬಟ್ ಈ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್ ಆ್ಯಸ್ ಎ ಡೈರೆಕ್ಟರ್. ಆ್ಯಂಡ್ ನಮ್ಮ ಮದನ್ ಪಾಟೀಲ್ ಸರ್ ಬಗ್ಗೆ ಹೇಳಲೇಬೇಕು. ಸುಮಾರು ವರ್ಷಗಳ ನಂತರ ಸಿನಿಮಾಲ್ ಮಾಡ್ತಿದ್ದಾರೆ. ಖುಷಿ ಆಯಿತು. ಆ ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ವರೆಗೂ ಒಂದು ಮ್ಯಾನರಿಸಮ್ ಆಗಿರ್ಬೋದು, ಒಂದು ಕ್ಯಾರೆಕ್ಟರ್ನ ಎಲ್ಲೂ ಡ್ರಾಪ್ ಆಗದಿರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಅಂಕಲ್. ಖುಷಿ ಆಯಿತು ನಿಮ್ಮನ್ನ ಸ್ಕ್ರೀನ್ ಮೇಲೆ ಸುಮಾರು ವರ್ಷಗಳ ನಂತರ ನೋಡಿ. ಹಾಗೆ ನಮ್ಮ ಡಾರ್ಲಿಂಗ್ ಬ್ರದರ್, ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. ಇನ್ನು ಒಳ್ಳೊಳ್ಳೆ ಕಮರ್ಷಿಯಲ್ ಸಿನಿಮಾ. ಆ್ಯಕ್ಚುಲಿ ಏನಂದರೆ ಇವಾಗ ಒಬ್ಬ ಡೈರೆಕ್ಟರ್ ಆದವರು ಯೂಶ್ವಲಿ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ಆ ಮೈಂಡ್ ಸೆಟ್ಟಲ್ಲಿ ಬರ್ತಾರೆ. ನನಗೇನು ಇಷ್ಟ ಆಗಿದೆ ಅಂದರೆ ಒಂದು ಆರ್ಟ್ ಸಿನಿಮಾ ಜನಕ್ಕೆ ಒಂದು ಮೆಸೇಜ್ ಕೊಡಬೇಕು ಅಂತ ಇದು ಬಂತಲ್ಲ, ಅದಕ್ಕೆ ಧೈರ್ಯ ಬೇಕು ಸರ್. ಸೊ ಆ ವಿಷಯಕ್ಕೆ ನಾನು ನಮ್ಮ ಮಯೂರ್ ಪಟೇಲ್ ಅವ್ರಿಗೆ ಹ್ಯಾಟ್ಸ್ ಆಫ್ ಟು ಯು. ರಿಯಲಿ ಟೋಟ್ಲಿ ಆ ರೆಸ್ಪೆಕ್ಟ್. ಯಾಕಂದರೆ ನಮ್ಮಲ್ಲಿ ಆ ಹಾರ್ಟ್ ಅನ್ನೋ ಒಂದು ಕಲ್ಚರ್ ಮರೀತಾ ಇದ್ದೀವಿ ನಾವು. ಒಂದು ಕಲ್ಚರ್ ಏನಿದೆ ನಮ್ಮಲ್ಲಿ, ಎಲ್ಲ ತುಂಬ ಕಮರ್ಷಿಯಲ್ ಸಿನಿಮಾ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಎಲ್ಲರೂ ಮರ್ತೋಗ್ತಾ ಇದ್ದೀರಿ. ಆರ್ಟ್ ಸಿನಿಮಾಗೂ ಪ್ರಯಾರಿಟಿ ಕೊಡಬೇಕು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು ಬ್ರದರ್. ನೀವು ಒಂದು ಡಿಸಿಷನ್ ತೊಗೊಂಡು ನಿಮ್ಮ ಡೆಬ್ಯೂ ಸಿನಿಮಾನ ಈ ಥರ ಒಂದು ಸಿನಿಮಾ ಮಾಡಬೇಕು, ಒಂದು ಅವಾರ್ಡ್ ಕಳಿಸ್ಬೇಕು, ಒಂದು ಮೆಸೇಜ್ ಏನು ಹೇಳಕ್ಕೆ ಕೊಟ್ಟಿದ್ರೆ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ನೋಡಿ, ಈ ಥರ ಬರುವಂಥ ಸಿನಿಮಾಗೆ ನಮ್ಮ ಕನ್ನಡ ಜನತೆ ನೋಡಿ ಹೆಚ್ಚಿನ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ತುಂಬ ವರ್ಷ ಆದಮೇಲೆ ಒಂದು ಅದ್ಭುತವಾದ ಸಿನಿಮಾ ನೋಡಿದೆ. ಆ ಸಬ್ಜೆಕ್ಟ್ ಆಗಲಿ, ಅದರ ನಿರ್ದೇಶನ ಆಗಲಿ, ಮತ್ತು ಮದನ್ ಪಟೇಲ್ ಅವರ ಅಭಿನಯ ಆಗಲಿ ತುಂಬ ಮನ ಮುಟ್ಟುವಾಗಿತ್ತು. ನನಗೆ ತುಂಬ ಖುಷಿಯಾಯಿತು. ನಾನು ಈ ಒಂದು ಸಿನಿಮಾದಲ್ಲಿ ಒಂದು ಪಾತ್ರಧಾರಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ ನಾನು. ಆ ಸಬ್ಜೆಕ್ಟು ಅಷ್ಟೇ. ಒಂದು ಸಮಾಜ ಒಬ್ಬ ಕೀಳು ದರ್ಜೆಯನ್ನು ಯಾವ ರೀತಿ ನಡೆಸ್ತಾನೆ, ಅವನಿಗೆ ತಕ್ಕಂತೆ ಹೇಗೆ ನಡ್ಸ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಇದರಿಂದ ತೋರಿಸಿದ್ದಾರೆ. ನಿಜವಾಗಿ ಇವಾಗ ನಡೀತಿರೋದು ಅದೇ ಆಗಿರೋದ್ರಿಂದ ಅಟ್ ಪ್ರೆಸೆಂಟ್ಗೆ ಹೇಳಿ ಮಾಡಿಸಿದಂಥ ಸಿನಿಮಾ ಇದು. ಎಲ್ಲರೂ ಬನ್ನಿ, ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಏನಂದರೆ ಮೂವಿ ಕಂಟೆಂಟ್ ತುಂಬ ಚೆನ್ನಾಗಿದೆ. ಈ ಒಂದು ಜನ್ರೇಷನಲ್ಲಿ ಹೆಂಗೆ ಇನ್ನೂ ಕೀಳು ಜಾತಿನ ಯಾವ ಕೆಳಮಟ್ಟದಲ್ಲಿ ನೋಡ್ತಿದ್ದಾರೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ದಯವಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಮೂವಿ, ನೋಡಿ ಸಪೋರ್ಟ್ ಮಾಡಿ. ಬಟ್ ಲಾಸ್ಟಿನಂತೂ ತುಂಬ ಬೇಜಾರಾಯಿತು, ಅಳು ಬಂತು. ವಾಟ್ ನೆಕ್ಸ್ಟ್ ಅನ್ನೋದಿದೆ. ಸೊ ನೋಡಬೇಕು ನೆಕ್ಸ್ಟ್ ಏನು ತೋರಿಸ್ತಾರೆ ಅಂತ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ರವೀಂದ್ರ ಗಣೇಶ್ ಅಂತ. ನಾನು ಈಗಾಗಲೇ ತಮಟೆ ಅನ್ನೋ ಸಿನಿಮಾ ನೋಡಿದೆ. ಆ್ಯಕ್ಚುಲಿ ನನ್ನ ಟೈಟ್ಲ್ ಕೇಳಿದಾಗ ನನಗೆ ಅನಿಸ್ತು ತಮಟೆ ಅಂದರೆ ಅದೊಂಥರ ಈ ಅವಾರ್ಡ್ ಸಿನಿಮಾ ಥರ ಇರ್ಬೋದು, ಸ್ವಲ್ಪ ಕಲಾತ್ಮಕ ಅಂಶಗಳಿರ್ಬೋದು ಸಿನಿಮಾದಲ್ಲಿ ಅಂತ ಆ ಥರ ಪ್ರಿಪೇರ್ ಆಗಿ ಬಂದಿದೆ. ಅದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು ಇಟ್ಸ್ ಎ ಕಮರ್ಷಿಯಲ್ ಅಂತ. ಅಂದರೆ ನನಗಿಲ್ಲಿ ರಾಜಕೀಯದ ಈ ದಾಳದಲ್ಲಿ ಸಿಕ್ಕಾಕೊಳ್ಳೋ ಒಬ್ಬ ತಮಟೆ ಹೊಡೆಯೋರ ಕತೆ ತುಂಬ ಚೆನ್ನಾಗಿ ಮೂಡಿಬಂದಿದೆ. ನನಗಂತೂ ಎಲ್ಲೂ ಬೋರ್ ಆಗಲಿಲ್ಲ. ನಾನು ಹೇಳ್ದೆ ನಿಮ್ಮ ಮೊದಲೇ ಎಲ್ಲೋ ಕಲಾತ್ಮಕ ಚಿತ್ರದ ಆ ಮೂಡಲ್ಲಿ ಬಂದಿದೆ. ಒಳ್ಳೆ ಕಮರ್ಷಿಯಲ್ ಸಿನಿಮಾ ನೋಡ್ದಂಗಾಯಿತು. ಎಲ್ಲ ಥರದ ಅಂಶಗಳು ಈ ಸಿನಿಮಾದಲ್ಲಿದೆ. ಹಾಗೆಯೇ ಇಲ್ಲಿವರೆಗೆ ನಾವು ಕೇಳದೇ ಇರುವ ಕತೆ ಇದೆ. ನಾನು ನೋಡಿರೋ ಸಿನಿಮಾಗಳಲ್ಲಿ ಈ ಥರದೊಂದು ಕತೆ ನೋಡಿರಲಿಲ್ಲ ನಾನು. ಯಾಕಂದರೆ ಒಂದು ತಮಟೆ ಯಾವುದೋ ಒಂದು ಇದಕ್ಕೆ ಸಿಗಾಕೊಂಡು ಆತನ ಬದುಕಲ್ಲಿ ಎಷ್ಟೆಲ್ಲ ಒದ್ದಾಟಗಳನ್ನ ಮಾಡಿಸುತ್ತೆ ಅನ್ನೋ ಒಂದು ಇದು ಬಂತು. ಅದೊಂದು ಅದ್ಭುತವಾಗಿದೆ ಕತೆ. ಒಂದು ಎರಡನೇದಾಗಿ ನಾನು ಇಲ್ಲಿ ಕಂಡದ್ದು ನಾವು ಅಭಿನಯ. ಆ್ಯಕ್ಚುಲಿ ಪ್ರತಿಯೊಂದು ಪಾತ್ರ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಸ್ಪೆಷಲಿ ನಾನು ಹೀರೋ ಪಾತ್ರ ಅವರು ಮದನ್ ಮಲ್ಲು ಸರ್ ಮಾಡಿದ್ದಾರೆ. ಅವ್ರ ಪಾತ್ರ ತುಂಬ ನನಗೆ ಇಷ್ಟ ಆಯಿತು. ಹಾಗೆಯೇ ಈ ಸಿನಿಮಾದಲ್ಲಿ ನನಗೆ ಮುಖ್ಯವಾಗಿ ಅಂಶ ಕಂಡದೇನಪ್ಪ ಅಂತಂದರೆ ಜಾತಿ ಪದ್ಧತಿಯನ್ನು ಕಂಡು ಕಾಣದಂಗೆ ಯಾವುದೋ ಒಂದು ಸ್ವಲ್ಪ ಟಚ್ ಮಾಡಿ ಬಂದು, ಅಂದರೆ ಜಗತ್ತಲ್ಲಿ ನಡೀತಿರುವ ಎಲ್ಲ ಅಂಶಗಳನ್ನು ಟಚ್ ಮಾಡಿ ಕೂಡ ಅದರೆಲ್ಲೂ ಅತಿರೇಕ ಆಗದೇ ಇರೋ ಹಾಗೆ ಎಲ್ಲೋ ಒಂದು ಅದನ್ನು ಓವರ್ಲ್ಯಾಪ್ ಮಾಡಿ ಏನೋ ಒಂದು ಅತಿರೇಕ ಮಾಡ್ದೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜಕ್ಕೂ ಒಂದು ಒಳ್ಳೆಯ ಸಿನಿಮಾ ನೋಡೋದೊಂದು ಅವಕಾಶ ಆಯಿತು. ನೀವು ಕೂಡ ಒಂದು ಸರಿ ನೋಡಿ ಸಿನಿಮಾ. ನಿಜಕ್ಕೂ ಕನ್ನಡದ ಮಟ್ಟಿಗೆ ಒಂದಷ್ಟು ಗಟ್ಟಿ ಕತೆ ಇರುವ ಕತೆ ಅಂತ ಗಟ್ಟಿ ಕತೆ ಇರುವ ಸಿನಿಮಾ ಅಂತ ಹೇಳ್ತೀನಿ. ನಮಸ್ಕಾರ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು ಅಂತ ಹೇಳ್ತೀವಿ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಅಷ್ಟೆಲ್ಲ ಆದ್ರೂ ಇದರಲ್ಲಿ ತೋರಿಸಿರುವಂಥ ಈ ಇನ್ನೂ ಶೋಷಿತರನ್ನಾಗೆ ಇಟ್ಕೊಂಡು ಅದು ಒಂದೇ ತಮಟೆ ಅವನು ಜೀವನಾಧಾರ. ಸಿನಿಮಾ ಕಥೆನಲ್ಲಿ ಮುನಿಯನ್ ಜೀವನಾಧಾರ ತಮಟೆ. ಆ ತಮಟೆನ ಪೊಲೀಸರು ಸೀಸ್ ಮಾಡ್ತಾರೆ. ಇಟ್ಸ್ ಜಸ್ಟ್ ಎ ಮ್ಯಾಟ್ರ್ ಆಫ್
ಅದೇನು ಅಂಥ ಪ್ರೊಸೀಜರು ಅಲ್ಲ. ಇವು ಅದು ತೊಗೊಂಬ ಇದು ತೊಗೊಂಬ ಅಂತೇಳಿ ಅವನ್ನ ಅಲಸಿ ಅವನನ್ನು ತಮಟೆ ತೆಕ್ಕೊಟ್ಬಿಡೋದು ಏನು ದೊಡ್ಡ ವಿಷಯ ಅಲ್ಲ. ಬಟ್ ಅದನ್ನು ಈಗಲೂ ಅದೇ ನಾನು ಹೇಳ್ತಿದ್ದೀನಲ್ಲ, ಈ ಕಾನೂನುಗಳಾಗಲಿ ಮತ್ತು ಇನ್ನೊಂದಾಗಲಿ ಎಲ್ಲ ದೊಡ್ಡ ಮನುಷ್ಯರಿಗೆ ಅವ್ರಿಗೆಲ್ಲ ಆರಾಮಾಗಿ ನಡೆಯುತ್ತೆ. ಎಲ್ಲ ಅವ್ರಿಗೆಲ್ಲ ಏನು ಅಫೆಕ್ಟ್ ಆಗಲ್ಲ. ಬರೀ ಚಿಕ್ಕವ್ರಿಗೆ ಈ ಥರ ಕಾನೂನುಗಳು ಹಾಕ್ಕೊಂಡು ಎಲ್ಲದಕ್ಕೂ ಇದು ಮಾಡ್ಕೊಂಡಿರು. ಸೊ ಅದು ತುಂಬ ಇದು ಹಿಂಸೆ ಕೊಡುತ್ತಿತ್ತು ಸಿನಿಮಾನಲ್ಲಿ. ಮತ್ತು ಈ ಥರ ವಿಷಯಗಳನ್ನ ನಾರ್ಮಲಿ ನಾವು ಬರೀ ಆರ್ಟ್ ಸಿನಿಮಾ ಅಂತ ಏನು ಹೇಳ್ತಾರೆ ಅಥವಾ ಮೈನ್ ಸ್ಟ್ರೀಮಲ್ಲಿ ಬರಲ್ಲ ಇಂಥ ವಿಷಯಗಳು. ಅದನ್ನು ಮಯೂರ್ ಪಟೇಲ್ ಅವರು ಮೊದಲನೇದಾಗಿ ನಿರ್ದೇಶನ ಮಾಡೋಕ್ಕೆ ಆ ಸಬ್ಜೆಕ್ಟ್ ತೊಗೊಂಡಿರೋದೇ ಅವ್ರನ್ನ ಮೆಚ್ಕೋಬೇಕು ನಾವು. ಸೊ ಆ ಸಬ್ಜೆಕ್ಟ್ ತೊಗೊಂಡು ಅದನ್ನು ಒಂದು ಬ್ರಿಡ್ಜ್ ಥರ, ಅಂದರೆ ಆರ್ಟ್ ಸಿನಿಮಾನೂ ಅಲ್ಲ, ಕಮರ್ಷಿಯಲ್ ಸಿನಿಮಾನೂ ಅಲ್ಲ, ಎರಡಕ್ಕೂ ಮಧ್ಯೆ ಬ್ರಿಡ್ಜ್ ಥರ ಎಲ್ಲರೂ ನೋಡುವಂಥ ಸಿನಿಮಾ ಮಾಡಿದ್ದಾರೆ. ಎಂಟರ್ಟೈನಿಂಗ್ ಆಗಿ ತೋರಿಸ್ಕೊಂಡು ಹೋಗಿದ್ದಾರೆ ಆ ಕಥೆನ. ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಮದನ್ ಪಟೇಲ್ ಅವರು ಅಬ್ವಿಯಸ್ಲಿ ತುಂಬ ಸಿನಿಮಾಗಳು ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಅವರು. ಎಸ್ಪೆಷಲಿ ನಾವು ಇದುವರೆಗೂ ಮದನ್ ಪಟೇಲ್ನ ನೋಡಿದ್ದೆ ತುಂಬ ಗ್ಲಾಮರಸ್ ಆಗಿ. ನಾವು ಚಿಕ್ಕವರಿದ್ದಾಗೆಲ್ಲ ಅವರು ಮದನ್ ಮಲ್ಲು ಅಂತ ಆರ್ಕೆಸ್ಟ್ರಾನಲ್ಲಿ ಬಣ್ಣದ ಕಾಸ್ಟ್ಯೂಮ್ಗಳು ಹಾಕ್ಕೊಂಡು ಹಾಡು ಹೇಳ್ಕೊಂಡು ಗಿಟಾರ್ ಬರ್ಸ್ಕೊಂಡು ಈ ಥರ ಎಲ್ಲ ನೋಡಿದವ್ರು ನಾವು ಅವರನ್ನು. ಸೊ ಈ ಸಿನಿಮಾಲಿ ಈ ಥರ ನೋಡಿದ್ದು ನಿಜವಾಗ್ಲೂ ಎಲ್ರಿಗೂ ಒಂದು ಆಶ್ಚರ್ಯ ಕೊಟ್ಟಿದ್ದಾರೆ ಮದನ್ ಪಟೇಲ್ನವರು ಅಂತಲೇ ಹೇಳಬೇಕು. ಇಟ್ ವಾಸ್ ರಿಯಲಿ ನೈಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಆ್ಯಂಡ್ ನಮ್ಮ ಸುಂದರಶ್ರೀ ಮೇಡಮ್ಮು, ಅವ್ರ ಬಗ್ಗೆ ಹೇಳೋಂಗೆ ಅಲ್ಲ, ತುಂಬ ಒಳ್ಳೆ ನಟಿ. ಅವರು ಇದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಿಕ್ಕಿದ್ದೆಲ್ಲರೂ. ಆಮೇಲೆ ನಮ್ಮ ರೈಟರ್ ಕಾಕೋಳು ರಾಮಯ್ಯನವರು ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಓವರಾಲ್ ಒಂದು ಸಲ ನೋಡಿ ಎಲ್ಲರೂ ಬಂದು ನೋಡಲೇಬೇಕು ಈ ಸಿನಿಮಾನ. ನೋಡಿದ್ರೆ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ, ಸಾಕಷ್ಟು. ಸೊ ಹಾಗಾಗಿ ಎಲ್ಲರೂ ಒಂದ್ಸಲ ಈ ಸಿನಿಮಾನ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.